ಇವತ್ತು ಮಹತ್ವದ ರಾಜ್ಯ ಸಂಪುಟ ಸಭೆ ನಡೆಯಲಿದೆ. ರಾಜಕೀಯ ತಿರುವನ್ನ ಪಡೆದಂತ ಹಲವು ವಿಚಾರಗಳ ಬಗ್ಗೆ ಇವತ್ತಿನ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆಯನ್ನ ನಡೆಸಲಾಗುತ್ತೆ. ಪ್ರಮುಖವಾಗಿ ರಾಜ್ಯಾದ್ಯಂತ ಸದ್ದು ಮಾಡ್ತಿರೋದು ವಕ್ಫ್ ಬೋರ್ಡ್ನ ವಿವಾದ. ಇದರಿಂದ ಡ್ಯಾಮೇಜ್ ಆಗಿದೆಯಲ್ಲ ಪಕ್ಷಕ್ಕೆ, ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಹೆಂಗೆ, ವಿವಾದದಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಹೇಳಿ ಪ್ರಮುಖವಾಗಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಮತ್ತೊಂದು, ಕಾಮಗಾರಿಗಳಲ್ಲಿ ಮುಸ್ಲಿಂ ಮೀಸಲಾತಿ ವಿವಾದ ಕೂಡ ತಾರಕಕ್ಕೇರಿದೆ. ಸರ್ಕಾರ ಇದಕ್ಕೆ ಸ್ಪಷ್ಟನೆ ಕೊಡೋ ಪ್ರಯತ್ನ ಮಾಡಿದ್ರೂ ಕೂಡ ಮುಸ್ಲಿಂ ಮನವೊಲಿಕೆಯಲ್ಲಿ ಸರ್ಕಾರ ಮತ್ತೊಮ್ಮೆ ನಿರತವಾಗಿದೆ ಅಂತ ಏನು ಆರೋಪ ಬಂದಿತ್ತು, ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಇನ್ನೊಂದು ಕಡೆ ವಾಲ್ಮೀಕಿ ಅಸ್ತ್ರ ಜೊತೆಗೆ ಮೂಢ ಅಸ್ತ್ರ ಅಂತ ಏನು ಬಿಜೆಪಿ ಅವರು ಪ್ರಯೋಗ ಮಾಡ್ತಾ ಇದ್ರು, ಅದನ್ನ ಅಸ್ತ್ರವಾಗಿ ಇಟ್ಕೊಂಡಿದ್ರು. ಸೊ ಪ್ರತ್ಯಸ್ತ್ರವಾಗಿ ಸರ್ಕಾರದ ಕಡೆಯಿಂದ ಕೋವಿಡ್ ಹಗರಣದ ತನಿಖೆ ವಿಚಾರವಾಗಿ ಏನು ಮುನ್ನೆಲೆಗೆ ಬಂದಿತ್ತು, ಪ್ರಾಸಿಕ್ಯೂಷನ್ಗೆ ಶಿಫಾರಸನ್ನ ಮಾಡಲಾಗಿತ್ತು, ಆ ವಿಚಾರನೂ ಕೂಡ ಚರ್ಚೆಗೆ ಬರುತ್ತೆ. ಇನ್ನೊಂದು ಕಡೆ ಜಮೀರ್ ಕರಿಯಾ ಹೇಳಿಕೆಯ ಡ್ಯಾಮೇಜ್ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಇನ್ನು ಉಪಚುನಾವಣೆ ನಿನ್ನೆ ತಾನೇ ಮುಗಿದಿದೆ, ಅದ್ರ ಬಗ್ಗೆ ಪರಾಮರ್ಶೆ ಆಗುತ್ತೆ. ಇನ್ನುಳಿದಂತೆ ಚಳಿಗಾಲದ ಅಧಿವೇಶನಕ್ಕೆ ದಿನಾಂಕ ನಿಗದಿ ಆಗುತ್ತೆ. ಅಧಿವೇಶನದಲ್ಲಿ ಮಂಡನೆಯಾಗುವಂತಹ ಬಿಲ್ಗಳಿಗೆ ಅನುಮೋದನೆ ನೀಡೋ ಬಗ್ಗೆ ಚರ್ಚೆ ಆಗುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒನ್ಸ್ ಅಗೇನ್ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಸರ್ಕಾರದ ಮುಂದೆ ತುಂಬಾ ಚಾಲೆಂಜಸ್ ಇದೆ, ತುಂಬಾ ಡ್ಯಾಮೇಜ್ ಆಗಿದೆ. ಇತ್ತೀಚಿನ ವಕ್ಫ್ ವಿವಾದ ಇರ್ಬೋದು, ಜೊತೆಗೆ ಮೂಡಾ ವಿವಾದ ಇರ್ಬೋದು, ಕೋವಿಡ್ ಹಗರಣವನ್ನ ಯಾವ ತರ ಪ್ರತ್ಯಾಸ್ತ್ರವಾಗಿ ಬಳಕೆ ಮಾಡ್ಕೊಳ್ಬೇಕು ಆ ಬಗ್ಗೆನೂ ಚರ್ಚೆ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಡ್ಯಾಮೇಜ್ ಕಂಟ್ರೋಲ್ ಬಗ್ಗೆ ಯಾವ ತರ ಚರ್ಚೆಗಳಾಗುತ್ತೆ? ಶರ್ಮಿತಾ, ಭಾಳ ಮುಖ್ಯವಾಗಿ ಹಲವು ವಿವಾದಗಳನ್ನು ಮೈಮೇಲೆ ಎಳೆದುಕೊಂಡಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಅದರಂತೆ ವಿಧಾನಸೌಧದಲ್ಲಿ ಬೆಳಗ್ಗೆ 11 ಗಂಟೆಗೆ ಈ ಒಂದು ಸಚಿವ ಸಂಪುಟ ನಡೆಯುತ್ತೆ. ಭಾಳ ಮುಖ್ಯವಾಗಿ ವಕ್ಫ್ ಬೋರ್ಡ್ ಆಸ್ತಿ ವಿವಾದ, ಮತ್ತೊಂದು ಕಡೆಯಾಗಿ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮೀಸಲಾತಿ ವಿವಾದವನ್ನು ಸೃಷ್ಟಿಸಿ ಏನು ಸರ್ಕಾರಕ್ಕೆ ಡ್ಯಾಮೇಜನ್ನು ಮಾಡ್ತಾ ಇರ್ತಕ್ಕಂಥ, ಸರ್ಕಾರಕ್ಕೆ ಮುಜುಗರವನ್ನು ತಂದೊಡ್ಡಿರ್ತಕ್ಕಂಥ ವಿಪಕ್ಷಗಳಿಗೆ ತಿರುಗೇಟನ್ನು ಕೊಡುವಂಥ ಒಂದು ಪ್ರಯತ್ನದ ಭಾಗವಾಗಿ ಮೈಕಲ್ ಡಿ ಕುನ್ನಾ ನ್ಯಾಯಾಂಗ ತನಿಖೆ ಆಯೋಗದ ಒಂದು ವರದಿಗೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆ ನಡೆಯುತ್ತೆ. ಏನು ಡಿ ಕುನ್ನಾ ಆಯೋಗದ ಶಿಫಾರಸುಗಳ ಬಗ್ಗೆ ಅಂದರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ BJP ಹಿರಿಯ ನಾಯಕ BS ಯಡಿಯೂರಪ್ಪ ಮತ್ತು ಮಾಜಿ ಆರೋಗ್ಯ ಸಚಿವ B ಶ್ರೀರಾಮುಲು ವಿರುದ್ಧ ಏನು ಕ್ರಮಕ್ಕೆ ಅಂದರೆ ಪ್ರಾಸಿಕ್ಯೂಷನ್ಗೆ ಏನು ರೆಫರೆನ್ಸ್ ಮಾಡಿರ್ತಕ್ಕಂಥ ಹಿನ್ನೆಲೆ, ಶಿಫಾರಸು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ವಿಚಾರವಾಗಿ ಏನು FIR ದಾಖಲು ಮಾಡಬೇಕಾ, ಮತ್ತೊಂದು ಕಡೆಗೆ SIT ರಚನೆ ಮಾಡಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ಚರ್ಚೆಯನ್ನು ನಡೆಸಲಾಗ್ತದೆ. ಮತ್ತೊಂದು ಕಡೆಯಾಗಿ ಮುಸ್ಲಿಮರಿಗೆ ಪ್ರತ್ಯೇಕ ಮೀಸಲಾತಿ ಅಂದರೆ ಸರ್ಕಾರಿ ಕಾಮಗಾರಿಗಳಲ್ಲಿ ಪ್ರತ್ಯೇಕ ಮೀಸಲಾತಿ ಏನಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವು ಕೂಡ ಚರ್ಚೆ ಆಗುತ್ತೆ. ಯಾಕಂತ ಹೇಳಿದ್ರೆ ಮುಸ್ಲಿಂ ಶಾಸಕರು ಮತ್ತು MLCಗಳು ಕೊಟ್ಟಂಥ ಒಂದು ಮನವಿ ಪತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಡತವನ್ನು ಮಂಡಿಸಿ ಎನ್ನುವಂಥ ನಿಟ್ಟಲ್ಲಿ ಆರ್ಥಿಕ ಇಲಾಖೆ ಅಪರ ಕಾರ್ಯದರ್ಶಿಗಳಿಗೆ ಒಂದು ಸೂಚನೆ ಕೂಡ ಕೊಟ್ಟಿದ್ದರು. ಅದರಂತೆ ಮುಂಬರುವಂಥ ಒಂದು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ KPTP ಒಂದು ಕಾಯ್ದೆಗೆ ತಿದ್ದುಪಡಿಯನ್ನು ಕೂಡ ತರೋದಕ್ಕೆ ಸರ್ಕಾರ ಮುಂದಾಗಿತ್ತು. ಆ ಒಂದು ಬಿಲ್ಗೆ ಏನು ಮಂಡಿಸ್ಬೇಕಾ ಅಥವಾ ಈ ಒಂದು ವಿಚಾರವನ್ನು ಕೈ ಬಿಡಬೇಕಾ ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತು ಚರ್ಚೆ ಆಗ್ತಾಯಿದೆ. ಮತ್ತೊಂದು ಕಡೆಯಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಮೇಲೆ ಪರಿಣಾಮ ಬೀರಿದೆ ಎನ್ನಲಾದಂಥ ಸಚಿವ ಜಮೀರ್ ಅಹಮದ್ ಅವರ HDK ವಿರುದ್ಧದ ಹೇಳಿಕೆಗೂ ಸಂಬಂಧಪಟ್ಟಂತೆಯೂ ಕೂಡ ಅನೌಪಚಾರಿಕವಾಗಿ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಉಪಚುನಾವಣೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಹಿನ್ನಡೆ ಆದರೆ ಅದು ಸಚಿವ ಜಮೀರ್ ಅಹಮದ್ ಅವರು ಕೊಟ್ಟಂಥ ಒಂದು ಹೇಳಿಕೆ ಎನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಆಂತರಿಕವಾಗಿ DKC ಬಣದ ಶಾಸಕರುಗಳು ಮತ್ತೆ ಮುಖಂಡರುಗಳು ಏನು ಚರ್ಚೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈಗ ಸರ್ಕಾರದ ಮೇಲೆ ಒಂದಿಷ್ಟು ಹಗರಣಗಳ ಕುರಿತಂತೆ ಬಿಜೆಪಿಯವರು ಅಸ್ತ್ರವನ್ನ ಪ್ರಯೋಗ ಮಾಡಿ CM ರಾಜೀನಾಮೆಗೆ ಒತ್ತಾಯ ಮಾಡ್ತಿದ್ರು, ಕೆಲವೊಂದು ಸಚಿವರ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ರು. ಈ ನಿಟ್ಟಲ್ಲಿ ಕೋವಿಡ್ ಪ್ರತ್ಯಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಪ್ರಾಸಿಕ್ಯೂಷನ್ಗೆ ಶಿಫಾರಸನ್ನ ಏನ್ ಸರ್ಕಾರ ಪಡ್ಕೊಂಡಿತ್ತು, ಅದು ಕ್ಯಾಬಿನೆಟ್ನ ಉಪಸಮಿತಿಗೆ ವರದಿ ಸಲ್ಲಿಕೆ ಆದ್ರೂ ಕೂಡ ಇವತ್ತಿನ ಮೀಟಿಂಗ್ ನಲ್ಲಿ ಅದು ಪ್ರಮುಖವಾಗಿ ಚರ್ಚೆಗೆ ಬರುತ್ತಾ? ಪ್ರಾಸಿಕ್ಯೂಷನ್ಗೆ ಇವತ್ತಿನ ಮೀಟಿಂಗ್ ನಲ್ಲಿ ಏನಾದರೂ ಅದನ್ನ ಶಿಫಾರಸ್ ಮಾಡುವಂತ ಚಾನ್ಸಸ್ ಇದೆಯಾ? ಶಿಫಾರಸ್ ರಾಜ್ಯಪಾಲರಿಗೆ ಈ ಪ್ರಕರಣದಲ್ಲಿ ಮಾಡಬೇಕಾಗುತ್ತಾ? ಮಾಜಿಗಳಾಗಿದ್ರು ಕೂಡ ಹೆಸರಿರೋದ್ರಿಂದ ಖಂಡಿತವಾಗಿ ಮಾಡಬೇಕಾಗುತ್ತೆ. ಮತ್ತೊಂದು ಕಡೆಯಾಗಿ ನ್ಯಾಯಾಂಗ ತನಿಖೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ
ಸೊ ಹೀಗಾಗಿ ಇದು ಪ್ರಾಸಿಕ್ಯೂಷನ್ ಅಗತ್ಯವಿಲ್ಲ ಅನ್ನುವಂಥದ್ದು ಕೆಲ ಹಿರಿಯ ಕಾನೂನು ತಜ್ಞರ ಅಭಿಪ್ರಾಯ. ಸೊ ಹೀಗಾಗಿಯೇ ಈ ಒಂದು ವಿಚಾರವಾಗಿ ಇವತ್ತು ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಲಾಗುತ್ತೆ. ಕ್ಯಾಬಿನೆಟ್ ಅಜೆಂಡಾದಲ್ಲಿ ಈ ಒಂದು ವಿಚಾರವನ್ನು ಮೆನ್ಷನ್ ಮಾಡದೇ ಇದ್ರೂ ಕೂಡ ಅನೌಪಚಾರಿಕವಾಗಿ ಸಚಿವ ಸಂಪುಟ ಸಹೋದ್ಯೋಗಿಗಳ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಚಾರವಾಗಿ ಇವತ್ತು ಕೂಲಂಕುಷವಾಗಿ ಚರ್ಚೆಯನ್ನು ನಡೆಸ್ತಾರೆ. ಯಾಕಂತ ಹೇಳಿದ್ರೆ ಮೈಕಲ್ ಡಿ ಕುನ್ನಾ ನ್ಯಾಯಾಂಗ ತನಿಖಾ ಆಯೋಗ ವರದಿಯನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ ಅಗತ್ಯ ಇಲ್ಲ ಅನ್ನುವಂಥದ್ದು ಕೆಲ ಹಿರಿಯ ಸಚಿವರು ಮತ್ತೊಂದು ಕಡೆಗೆ ಕೆಲ ಕಾನೂನು ತಜ್ಞರ ಅಭಿಪ್ರಾಯವೂ ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು SIT ರಚನೆ ಮಾಡಬೇಕಾ, ಮತ್ತೊಂದು ಕಡೆಗೆ FIR ಅನ್ನು ದಾಖಲು ಮಾಡಿಸ್ಬೇಕಾ ಯಾವುದಾದ್ರೂ ಪೊಲೀಸ್ ಠಾಣೆಗಳಲ್ಲಿ ಅನ್ನುವಂಥ ನಿಟ್ಟಲ್ಲಿ. ಸೊ ಹೀಗಾಗಿಯೇ ಈ ಒಂದು ವಿಚಾರವಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆಯಾಗಿ ಏನು ಮುಂಬರುವಂಥ ಅಂದರೆ ಡಿಸೆಂಬರ್ 9ರಿಂದ ಆರಂಭವಾಗುವಂಥ ಬೆಳಗಾವಿ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಯಾವೆಲ್ಲ ಬಿಲ್ಗಳನ್ನು ಪಾಸ್ ಮಾಡಬೇಕು, ಮತ್ತೊಂದು ಕಡೆಯಾಗಿ ಯಾವೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಬೇಕು, ಮತ್ತೊಂದು ಕಡೆಯಾಗಿ ಏನು ವಿಪಕ್ಷಗಳು ಇತ್ತೀಚೆಗೆ ಎದುರಾಗಿರ್ತಕ್ಕಂಥ ಸರ್ಕಾರಕ್ಕೆ ಮುಜುಗರವನ್ನು ತಂದೊಡ್ಡಿರ್ತಕ್ಕಂಥ ವಕ್ಫ್ ಬೋರ್ಡ್ ಆಸ್ತಿ ವಿವಾದ ಆಗಿರ್ಬೋದು, ಮುಸ್ಲಿಮರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ಪ್ರತ್ಯೇಕ ಮೀಸಲಾತಿ ವಿಚಾರ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ವಿಚಾರಗಳನ್ನು ಏನು ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರ ಸರ್ಕಾರವನ್ನು ಅಣಿಯೋದಕ್ಕೆ ಏನು ಸಿದ್ಧತೆಯನ್ನು ನಡೆಸಿದರೆ ಅದಕ್ಕೆ ಯಾವ ರೀತಿಯಾಗಿ ಕೌಂಟರನ್ನು ಕೊಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನೌಪಚಾರಿಕವಾಗಿ ಚರ್ಚೆಯನ್ನು ನಡೆಸುವಂಥ ಒಂದು ಸಾಧ್ಯತೆಗಳಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಶರ್ಮಿತಾ. ಇನ್ಫಾರ್ಮೇಷನ್